ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಇನ್ನೊಂದು ಮುಂಡಿಗೆ. ಯಮನ ವಾಹನ ಹಡೆಯಿತು, 12ನೆಯ ತಾರೆಯ ಹೆಸರುಗಳ ತಾಯಿಯ ತಮ್ಮನ ಕತ್ತಲೆಯೊಳು ಗುದ್ದಿದವನ ಅಗ್ರಜನ ಪಿತನ ವಾಹನದ ಶತಿಗೆ ಪ್ರಸೂತಿ ಆಯಿತು. ಮತ್ತೆ ಹೇಳ್ತೀನಿ. ಯಮನ ವಾಹನ ಹಡೆಯಿತು, 12ನೆಯ ತಾರೆಯ ಹೆಸರುಗಳ ತಾಯಿಯ ತಮ್ಮನ ಕತ್ತಲೆಯೊಳು ಗುದ್ದಿದವನ ಅಗ್ರಜನ ಪಿತನ ವಾಹನದ ಶತಿಗೆ ಪ್ರಸೂತಿ ಆಯಿತು. ಏನರ್ಥ? 12ನೆಯ ತಾರೆ ಉತ್ತರ ನಕ್ಷತ್ರ. ಆಕೆಯ ತಾಯಿ ಸುದೇಶ್ನೆ ಅಂದರೆ ವಿರಾಟ್ ರಾಜನ ಪತ್ನಿ. ಆತನ ತಮ್ಮ ಕೀಚಕನನ್ನು ಕತ್ತಲೆಯಲ್ಲಿ ಗುದ್ದಿದವನು ಭೀಮಸೇನ. ಭೀಮನ ಅಗ್ರಜ ಧರ್ಮರಾಜ. ಆತನ ಪಿತ ಯಮಧರ್ಮ. ಯಮಧರ್ಮರಾಜನ ವಾಹನ ಕೋಣ. ಕೋಣದ ಶತಿ ಎಮ್ಮೆ. ಎಮ್ಮೆಗೆ ಪ್ರಸೂತಿ ಎಂದರೆ ಎಮ್ಮೆ ಹಡೆಯಿತು ಅಂತ ಅರ್ಥ. ಮತ್ತೆ ಹೇಳೋಣ. 12ನೆಯ ತಾರೆ ಉತ್ತರ ನಕ್ಷತ್ರ. ಆಕೆಯ ತಾಯಿ ಸುದೇಶ್ನ ದೇವಿ ಅಂದರೆ ವಿರಾಟ್ ರಾಜನ ಪತ್ನಿ. ಆತನ ತಮ್ಮ ಕೀಚಕನನ್ನು ಕತ್ತಲೆಯಲ್ಲಿ ಗುದ್ದಿದವನು ಭೀಮಸೇನ. ಭೀಮನ ಅಗ್ರಜ ಧರ್ಮರಾಜ. ಆತನ ಪಿತ ಯಮಧರ್ಮ. ಯಮಧರ್ಮನ ವಾಹನ ಕೋಣ. ಕೋಣದ ಶತಿ ಎಮ್ಮೆ. ಎಮ್ಮೆಗೆ ಪ್ರಸೂತಿ ಅಂದರೆ ಎಮ್ಮೆ ಹಡೆಯಿತು ಅಂತ ಅರ್ಥ. ಏನು ಒಂದು ಸಾಧಾರಣವಾದ ವಿಷಯದಲ್ಲಿ ಇಷ್ಟು ದೊಡ್ಡ ತತ್ವವನ್ನು ಹೇಳ್ತಾ ಇದ್ದಾರೆ ಮಹಾಭಾರತವನ್ನು. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.